ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಕತೆ ಶುರು ಮಾಡೋಣ. ಮೂಡಲಮನೆ ಎಸ್ಟೇಟ್ ರಹಸ್ಯ ಇದರ ಮುಂದುವರೆದ 3ನೇ ಭಾಗ. ಓಂ ಮತ್ತು ಶನಾಯನ ಕಾರು ವೇಗವಾಗಿ ಬೆಂಗಳೂರಿನತ್ತ ಸಾಗಿತ್ತು. ಪುಟ್ಟ ಅಮೀಷಾ ಮಾತ್ರ ಓಂ ತೋಳಿನಲ್ಲಿ ನೆಮ್ಮದಿಯಿಂದ ನಿದ್ರೆಗೆ ಜಾರಿದ್ದಳು. ಶಂಕರಣ್ಣ ದಾರಿ ಮಧ್ಯದಲ್ಲಿ ಅಲ್ಲೇ ರೋಡ್ ಸೈಡ್ ಇದ್ದ ಒಂದು ಡಾಬಾ ಬಳಿ ಕಾರನ್ನು ನಿಲ್ಲಿಸಿ, ಶಂಕರಣ್ಣ, ಓಮಪ್ಪ, ಶನಾಯಮ್ಮ, ಎದ್ದೋಳಿ, ತುಂಬ ಟೈಮ್ ಆಗಿದೆ, ಏನಾದರೂ ತಿನ್ನಿಮ್ರಂತೆ ಎಂದು ಕರೆಯಲು ಓಂ ಮತ್ತು ಶನಾಯಾಗಿ ಎಚ್ಚರವಾಗುವ ಜೊತೆಗೆ ಅಮೀಷಾಗೂ ಕೂಡ ಎಚ್ಚರವಾಗಿತ್ತು. ಅಮೀಷಾ ನಿಧಾನಕ್ಕೆ ಕಣ್ಣು ಬಿಟ್ಟು ತನ್ನ ಪುಟ್ಟ ಕೈಯಿಂದ ಕಣ್ಣನ್ನು ಉಜ್ಜಿಕೊಳ್ಳುತ್ತಾ ಅಮ್ಮ ಸುಲು ಎಂದು ಮತ್ತೆ ಅಳಲು ಶುರು ಮಾಡಿದ್ದಳು. ಪುಟ್ಟ ಅಮೀಷಾ ಅಳುವುದನ್ನು ನೋಡಿ ಓಂ ಮತ್ತು ಶನಾಯ ಮಗುವನ್ನು ಸಮಾಧಾನ ಮಾಡುವ ಸಲುವಾಗಿ, ಪುಟ್ಟ, ಅಳಬಾರದು ಕಂದಮ್ಮ, ಇಲ್ಲಿ ನೋಡು ಎಂದು ಮಗುವಿನ ಪುಟ್ಟ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡ ಓಂ, ನೋಡು ಚಿನ್ನಮ್ಮ, ಅಳಬೇಡ ಚಿನ್ನು ಎಂದು ಎಷ್ಟು ಮನವೊಲಿಸಿ ಮುದ್ದು ಮಾಡಿದರೂ ಪುಟ್ಟ ಅಮೀಷಾ ಮಾತ್ರ ತನ್ನ ಕಣ್ಣು ಮುಚ್ಚಿಕೊಂಡು ಒಂದೇ ಸಮನೆ ಅಳುತ್ತಿದ್ದಾಳೆ. ಮಗು ಬಿಕ್ಕಿ ಬಿಕ್ಕಿ ಅಳುತ್ತಾ ಅಮ್ಮ ಅಮ್ಮ ಸುಲು ಎಂದು ಅಳುತ್ತಲೇ ಇದೆ. ಹತ್ತು ಮುದ್ದು ಮುಖ ಕೆಂಪಾಗಿ ಹೋಗಿತ್ತು. ಓಂ ಮಗುವಿನ ಮನವೊಲಿಸುವಲ್ಲಿ ಸೋತು ಮಗುವನ್ನು ಶನಾಯ ಕೈಗೆ ಕೊಡುತ್ತಾ, ಶಾನು, ಮಗು ಅವಳ ಅಮ್ಮನನ್ನು ತುಂಬ ಮಿಸ್ ಮಾಡ್ಕೊತಿದೆ ಅನಿಸುತ್ತೆ, ನೀನು ಸಮಾಧಾನ ಮಾಡಿದ್ರೆ ಸುಮ್ಮನೆ ಆಗಬಹುದು, ತಗೋ ಎಂದು ಮಗುವನ್ನು ಶನಾಯನ ಕೈಗೆ ಕೊಟ್ಟು ಕಾರಿನಿಂದ ಇಳಿದು ಡಾಬಾ ಬಳಿ ಹೋಗುತ್ತಾನೆ. ಶನಾಯ ಮಗುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು, ನೋಡು ಕಂದ, ನೀನು ಹೀಗೆ ಸುಮ್ಮನೆ ಜೋರಾಗಿ ಅಳ್ತಾ ಇದ್ದರೆ ನಿನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗಲ್ಲ. ನೀನು ಅಳುವುದು ನಿಲ್ಲಿಸಿದರೆ ಮಾತ್ರ ಅಮ್ಮನ ಹತ್ರ ಕರ್ಕೊಂಡು ಹೋಗುತ್ತೀನಿ, ಇಲ್ಲ ಅಂದರೆ ಇಲ್ಲ, ನೋಡು ಏನು ಮಾಡ್ತೀಯ ಎಂದು ಹೇಳಿ ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ಕೋಪ ಬಂದವರಂತೆ ನಾಟಕವನ್ನು ಮಾಡಲು ಪುಟ್ಟ ಅಮೀಷಾ ಅಳುವುದನ್ನು ನಿಲ್ಲಿಸಿ ತನ್ನ ಪುಟ್ಟ ಕೈಯಿಂದ ತನ್ನ ಕಣ್ಣನ್ನು ಒರೆಸುತ್ತಾ ಶನಾಯ ತೊಡೆ ಮೇಲೆಯೇ ಎದ್ದು ಕುಳಿತುಕೊಳ್ಳುತ್ತಾಳೆ. ಕುಳಿತುಕೊಂಡು, ಇಜಾಲು, ಇವು ಅಣ್ಣ ಅಮ್ಮ ಶುಲು ಅತ್ತ ಕಲ್ಕೊಂಡು ಹೋಗ್ತೀರಾ, ಪೀಜ್ ಆಟಿ ಪೀಜ್ ಆನು ಅಲ್ಲಲಾತ, ಅಮ್ಮ ಅತ್ತ ಓಲಬೇಕು ಎಂದು ಹೇಳುತ್ತಾಳೆ. ಪುಟ್ಟ ಅಮೀಷಾ ಮಾತು ಕೇಳುತ್ತಿದ್ದ ಶನಾಯ ಅವಳ ದುಂಡು, ಸಾರಿ ಫ್ರೆಂಡ್ಸ್, ನನಗೆ ಬಾಲಭಾಷೆ ಮಾತಾಡೋದಕ್ಕೆ ಬರಲ್ಲ, ಕೆನ್ನೆಯನ್ನು ಮೃದುವಾಗಿ ಗಿಲ್ಲುತ್ತಾ, ಓ ಮುದ್ದು ಕಂದ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಚಿನ್ನಮ್ಮ ನೀನು ಎಂದು ಅಮೀಷಾ ಕೆನ್ನೆಗೆ ಮುತ್ತು ಕೊಡಲು ಅಮೀಷಾ ಶನಾಯನನ್ನು ತನ್ನ ಪುಟ್ಟ ಪುಟ್ಟ ಕೈನಿಂದ ಹಿಂದೆ ತಳ್ಳುತ್ತಾ, ಆತಿ ಇವು ದುಲೋಗಿ ಆಗಲಿಲ್ಲ, ಕಿಸಿ ಕೊಲ್ಬೇಲ್ದು, ಹಂಗೆ ಅಲಜಿ ಆತೆ ಗೊತ್ತಾ, ಅಮ್ಮ ಅವಳು ಹೇಳುತ್ತೆ, ಆಲಕೈಲು ಮುತ್ತು ಕೊಲ್ಲಲು ಬಂದರೆ ಮುತ್ತು ಕೊಲಿಸಿಕೊಳ್ಳಬೇಲ ಅಂದು ಹೇಳಿ ಶನಾಯನನ್ನು ಹಿಂದೆ ತಳ್ಳುತ್ತಾಳೆ. ಫ್ರೆಂಡ್ಸ್, ನಾನು ಹೇಳಿದ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ಓದಿ ಅರ್ಥ ಮಾಡ್ಕೊಬೋದು, ಆಯಿತಾ. ಶನಾಯಾಗೆ ಅವಳ ತೊದಲು ಮಾತು ಕೇಳಿ ಏನೋ ಒಂದು ಥರ ಖುಷಿ ಮನಸ್ಸಿಗೆ. ಅವಳು ಮಾತನಾಡುತ್ತಿದ್ದರೆ ಮುದ್ದು ಮಾಡಬೇಕು, ಅವಳ ತೊದಲು ನುಡಿಯಲ್ಲಿ ಒಮ್ಮೆ ಅಮ್ಮ ಅನಿಸಿಕೊಳ್ಳಬೇಕು ಎಂದು ಮನಸ್ಸಿಗೆ ಬರುತ್ತದೆ. ಒಮ್ಮೆಲೆ ಎಚ್ಚೆತ್ತು ತನ್ನ ಮೇಲೆ ತನಗೆ ಬೇಸರಕ್ಕೆ ಕಣ್ಣಿನಿಂದ ಬಂದ ನೀರನ್ನು ಒರೆಸಿಕೊಳ್ಳುತ್ತಾ, ಈ ಮುದ್ದು ಮಗು ಮಾತು ಎಷ್ಟು ಚೆನ್ನಾಗಿದೆ, ಈ ಮಗು ಮಾತನಾಡುತ್ತಿದ್ದರೆ ನನಗೆ ಸುಮ್ಮನೆ ಕೇಳಿಸಿಕೊಳ್ಳಬೇಕು ಎಂದು ಅನಿಸುತ್ತಿದೆ ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಾಳೆ. ಹೇಳಿಕೊಂಡು ಅಮೀಷಾನನ್ನು ನೋಡಲು ಪುಟ್ಟ ಅಮೀಷಾ ಶನಾಯನನ್ನು ವಾಸ್ತವಕ್ಕೆ ತರುವ ಸಲುವಾಗಿ ಶನಾಯ ಕೈ ಹಿಡಿದುಕೊಂಡು, ಆಟಿ ಏನು ಯೋಚನೆ ಮಾಡ್ತಿದ್ದೀರಾ, ಪೀಜ್ ಆಟಿ ಅಮ್ಮ ಅತ್ತ ಓಲಬೇಕು ಎಂದು ಕೈ ಹಿಡಿದು ಎಳೆಯುತ್ತಾಳೆ. ಶನಾಯ ವಾಸ್ತವಕ್ಕೆ ಬರುತ್ತಾ, ಸರಿ ಬಾ ಕಂದ, ಏನಾದರೂ ತಿನ್ನಿವಿಯಂತೆ, ನೀನೇನಾದರೂ ಇವಾಗ ತಿನ್ನಲ್ಲ ಎಂದು ಹೇಳಿದರೆ ನೋಡು ಪೊಲೀಸ್ ಅಂಕಲ್ಗೆ ಹೇಳ್ತೀನಿ, ಆಮೇಲೆ ನಿಮ್ಮಮ್ಮನ ಹುಡುಕಿ ಕೊಡಬೇಡಿ ಅಂತ ಎಂದು ಹೇಳಿ ಮಗುವನ್ನು ಎತ್ತಿಕೊಂಡು ಕಾರ್ನಿಂದ ಇಳಿದು ಅವಳು ಸಹ ಡಾಬಾ ಒಳಗೆ ಬರುತ್ತಾಳೆ. ಒಳಗೆ ಬಂದು ನೋಡಲು ಓಂ ಮತ್ತು ಶಂಕರಣ್ಣ ವೇಟರ್ಗೆ ಫುಡ್ ಆರ್ಡರ್ ಮಾಡುತ್ತಿದ್ದರು. ಅವರ ಬಳಿ ಬಂದು ಅಮೀಷಾನನ್ನು ಪಕ್ಕದ ಚೇರ್ ಮೇಲೆ ಕೂರಿಸಿ ಮತ್ತೊಂದು ಚೇರ್ ಮೇಲೆ ಶನಾಯ ಕುಳಿತುಕೊಳ್ಳುತ್ತಲೇ
ಓಂ ಏನು ಆರ್ಡರ್ ಮಾಡಿದ್ರಿ ಎಂದು ಕೇಳಲು ಶನಯ ತೊಡೆ ಮೇಲೆ ಹಳದಿ ಸುಮ್ಮನೆ ಕುಳಿತುಕೊಂಡು ಸುತ್ತಮುತ್ತ ತನ್ನ ಪುಟ್ಟ ಕಣ್ಣಿನಿಂದ ಆ ಜಾಗವನ್ನು ಆಶ್ಚರ್ಯವೆಂಬಂತೆ ನೋಡುತ್ತಿದ್ದನ್ನು ನೋಡಿದ ಓಂ, ಥ್ಯಾಂಕ್ ಗಾಡ್ ಶಾನು, ಮಗು ಸುಮ್ಮನಾಗಿದೆ ಸದ್ಯ ಎಂದು ಹೇಳಿ, ಶಾನು ನಿನಗೆ ನಾನು ಫುಡ್ ಆಲ್ರೆಡಿ ಆರ್ಡರ್ ಮಾಡಿದ್ದೇನೆ ಆಯಿತಾ, ಪಾಪು ಏನು ತಿಂತಾಳೆ ಕೇಳಿ ಅವಳಿಗೂ ಆರ್ಡರ್ ಮಾಡು ಎಂದು ಹೇಳುತ್ತಾನೆ. ಶನಾಯ, ಪುಟ್ಟ ನಿನಗೆ ಏನು ಬೇಕು, ಏನು ತಿಂತೀಯಾ ಎಂದು ಕೇಳಲು ಅಮಿಷಾ ಕೆನ್ನೆ ಮೇಲೆ ಕೈ ಇಟ್ಟು ಯೋಚಿಸುತ್ತಾ, ಹಂಗೆ ಇದ್ದಿ ತಾಂಬಲ್ ಏಕು, ಹಂಗೆ ಇದ್ದಿ ಇಟ್ಟ ಎಂದು ಹೇಳುತ್ತಾಳೆ. ಓಂ ಆವಾಗಲೇ ಎಷ್ಟು ಅಳ್ತಿದ್ಲು, ಈಗ ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದಾಳೆ ಮುದ್ದು ಚಿನ್ನಮ್ಮ ಎಂದು ಹೇಳಿ ಮಗುವನ್ನು ತಾನು ಎತ್ತುಕೊಳ್ಳುತ್ತಾನೆ. ತನ್ನ ತೋಳಿನಲ್ಲಿ ತೆಗೆದುಕೊಂಡ ಓಂ, ಪುಟ್ಟ ನಿನ್ನ ಹೆಸರು ಏನು ಎಂದು ಕೇಳಲು ತಕ್ಷಣ ಶನಾಯ ನಕ್ಕು, ಓಂ ಎಷ್ಟೊತ್ತಿನಿಂದ ಮಗುವನ್ನು ಮಾತಾಡಿಸ್ತಿದ್ದೀವಿ, ಹೆಸರು ಕೇಳೋದೇ ಮರೆತುಬಿಟ್ಟೆ ಎಂದು ಹೇಳಿ ಶನಾಯನು ಸಹ, ಕಂದ ನಿನ್ನ ಹೆಸರು ಏನು ಎಂದು ಕೇಳಲು ಅಮಿಷಾ, ಅಣ್ಣ ಎತ್ಲು ಅಮಿಚಾ, ಅಮ್ಮ ಪ್ರೀತಿಯಿಂದ ಅಮ್ಮು ಅನ್ನುತ್ತೆ, ದಾದಾ ಪ್ರೀತಿಯಿಂದ ಆಮಿ ಅನ್ನುತ್ತೆ ಎಂದು ಹೇಳುತ್ತಾಳೆ. ಓಂ ಹಾಗಾದರೆ ಮುದ್ದು ಚಿನ್ನಮ್ಮನ ಹೆಸರು ಅಮಿಚಾನಾ ಎಂದು ಹೇಳಲು ಅಮಿಷಾ ಸಿಟ್ಟಿನಿಂದ ಓಂ ಮುಖ ನೋಡುತ್ತಾ, ಅಲ್ಲ ಅನ್ನ ಏಚುಲು ಅಮೀಚ ಅಂತ ಅಮೀಚ ಅಲ್ಲ ಎಂದು ಮುನಿಸಿನಿಂದ ಹೇಳಲು ಓಂ ಸಹ, ಅರೆ ಪುಟ್ಟ ನಾನು ಅದೇ ತಾನೇ ಹೇಳಿದ್ದು ಅಮೀಚಾ ಅಂತ ಎಂದು ಹೇಳಲು ಮಗು ಮತ್ತೆ ಸಿಟ್ಟಿನಿಂದ, ಇಲ್ಲ ಇಲ್ಲ ಅನ್ನ ಏಚಲು ಅಮೀಚ ಅಮೀಚ ಎಂದು ಹೇಳುತ್ತಾಳೆ. ಓಂ ತಲೆ ಮೇಲೆ ಕೈ ಒತ್ತು, ಅಯ್ಯೋ ಇದೊಳ್ಳೆ ತಲೆನೋವಾಯ್ತಲ್ಲ, ನಾನು ಆವಾಗಲಿಂದ ಅದನ್ನೇ ತಾನೇ ಹೇಳ್ತಾ ಇರೋದು, ಮಗು ನೋಡಿದ್ರೆ ಆ ಹೆಸರು ಅಲ್ಲ ಅನ್ನುತ್ತಿದೆ ಎಂದು ಸುಮ್ಮನೆ ಕುಳಿತುಕೊಳ್ಳುತ್ತಾನೆ. ಮಗು ಮತ್ತು ಓಂನ ನಡುವಿನ ಒಡನಾಟ ನೋಡುತ್ತಿದ್ದ ಶನಾಯ ಕಣ್ಣು ಆಗಲೇ ತುಂಬ ನೀರು ತುಂಬಿಕೊಂಡಿತ್ತು. ಮನಸ್ಸಿನಲ್ಲೇ, ಓಂ ನಿನ್ನ ಈ ಖುಷಿನೇ ನಾನು ನೋಡಬೇಕು ಎಂದು ಇಷ್ಟು ವರ್ಷದಿಂದ ಕಾದಿದ್ದು, ಆದರೂ ಆ ದೇವರಿಗೆ ನಮ್ಮ ಮೇಲೆ ಕರುಣೆನೇ ಬರಲಿಲ್ಲ. ಈಗ ನೋಡು ಆ ಪುಟ್ಟ ಮಗು ಜೊತೆ ಎಷ್ಟು ಖುಷಿಯಾಗಿದ್ದೀಯ ನೀನು, ಈ ಖುಷಿ ನೆಮ್ಮದಿ ನನ್ನಿಂದ ನಿನಗೆ ಸಿಗಲಿಲ್ಲ ಎಂಬುದೇ ನನಗೆ ಬೇಜಾರು ದುಃಖ ಓಂ ಎಂದು ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಶನಾಯನನ್ನು ಎಚ್ಚರಿಸಿದ್ದು ಓಂನ ಧ್ವನಿ. ಓಂ, ಏ ಶಾನು, ಆವಾಗಲಿಂದ ಕರಿತಿದ್ದೀನಿ, ನೀನೇನು ಯೋಚನೆ ಮಾಡ್ತಾ ಇದ್ದೀಯಾ, ನೀನಾದರೂ ಪಾಪು ಹೆಸರು ಸರಿಯಾಗಿ ಕೇಳು, ನಾನು ಅವಳು ಹೇಳಿದ ಹೆಸರು ಹೇಳಿದರೂ ಅದು ಅಲ್ಲ ಎಂದು ಕೋಪ ಮಾಡ್ಕೊತಿದ್ದಾಳೆ, ಅವಳ ತೊದಲು ಭಾಷೆ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲಪ್ಪ ಎಂದು ಹೇಳಿ ಸುಮ್ಮನೆ ಕುಳಿತುಕೊಳ್ಳುತ್ತಾನೆ. ಶನಾಯ ಅವಳ ಚೇರನ್ನು ಅಮಿಷಾ ಪಕ್ಕಕ್ಕೆ ಹಾಕುತ್ತಾ ಅವಳ ಸನಿಹ ಕುಳಿತುಕೊಂಡು, ನಿನ್ನ ಹೆಸರು ಅಮಿಷಾ ರೈಟ್ ಎಂದು ಹೇಳಲು ಮಗುವು ಚಪ್ಪಾಳೆ ತಟ್ಟುತ್ತಾ, ಕಲತ್ ಅಮಿಚಾ ಅಂತ ಅಂತೆಲ್ಗೆ ತಲಿಯಾಗಿ ಅಲ್ತಾನೇ ಆಗಲಿಲ್ಲ ಎಂದು ಹೇಳಿ ಕಿಲಕಿಲ ನಗುತ್ತಿತ್ತು. ಆ ಪುಟ್ಟ ಮಗುವಿನ ಅಳು ಮುಖ ನೋಡಿದ್ದ ಓಂ ಮತ್ತು ಶಾನುಗೆ ಈಗ ಮಗು ಮನಸ್ಸು ಬಿಚ್ಚಿ ನಕ್ಕಿದ್ದು ನೋಡಿ ನೆಮ್ಮದಿಯಾಗಿತ್ತು. ಹೀಗೆ ಮೂವರು ಮಾತು ಹರಟೆ ಸಾಗುತ್ತಿತ್ತು. ಅಷ್ಟರಲ್ಲಿ ಆರ್ಡರ್ ಮಾಡಿದ್ದ ಫುಡ್ ಸಹ ಬಂದಿತ್ತು. ಎಲ್ಲರೂ ಸಹ ಊಟ ಮಾಡಲು ಶುರು ಮಾಡಿದ್ದರು. ಶನಾಯ ಸಹ ಮಗುಗೆ ಇಡ್ಲಿ ಸಾಂಬಾರ್ ತಿನ್ನಿಸುತ್ತಾ ತಾನು ಊಟ ಮಾಡುತ್ತಿದ್ದಳು. ಅಮಿಷಾಗೆ ತುಂಬ ಹೊಟ್ಟೆ ಹಸಿವಿದ್ದ ಕಾರಣ ಶನಾಯ ತಿನ್ನಿಸಿದ್ದಷ್ಟು ತಿಂದು ಖಾಲಿ ಮಾಡಿದ್ದಳು. ಓಂ ಸಹ ಅವನು ಆರ್ಡರ್ ಮಾಡಿದ್ದ ಫುಡ್ಡನ್ನು ತಿಂದು ಮುಗಿಸಿದ್ದ. ಶಂಕರಣ್ಣ ಸಹ ಊಟ ಮಾಡುತ್ತಾ ಮೂವರನ್ನು ನೋಡಿ ಮನಸ್ಸಿನಲ್ಲಿ, ಅಪ್ಪ ಭಗವಂತ, ಓಮಪ್ಪ ಮತ್ತು ಶನಯಮ್ಮ ಇಷ್ಟು ಖುಷಿಯಿಂದ ಇದ್ದದ್ದು ನಾನು ಯಾವತ್ತೂ ನೋಡಿಲ್ಲ ಶಿವನೇ, ಆ ಮಗಿನ ಇವ್ರ ಹತ್ರನೇ ಇರೋ ಹಾಗೆ ಮಾಡಪ್ಪ, ಮಕ್ಕಳು ಬೇಕು ಎಂದು ಇಷ್ಟು ವರ್ಷದಿಂದ ಯಾವ ಡಾಕ್ಟ್ರೂ ಬಿಟ್ಟಿಲ್ಲ, ಹಂಗೆ ತಿರ್ಗವ್ರೆ, ಯಾವ ದೇವರು ದಿಂಡ್ರೂ ಬಿಟ್ಟಿಲ್ಲ, ಆದರೂ ಶಿವನೇ ನೀನು ಮಗಿ ಕೊಡೋ ಮನಸ್ಸು ಮಾಡಲೇ ಇಲ್ಲ, ಈ ಮಗಿನಾದರೂ ಇವರ ಜೊತೆ ಇರೋ ಹಾಗೆ ಮಾಡು ಶಿವನೇ, ನಿನ್ನತ್ರ ಅಷ್ಟೇ ಕೇಳೋದು ನಾನು ಎಂದು ಊಟ ಮುಗಿಸಿ ಎಲ್ಲರೂ ಬಿಲ್ ಪೇ ಮಾಡಿ ಬಂದು ಕಾರ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ಕತೆ ಮುಂದುವರಿಯುವುದು. ನನ್ನ ಈ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಈ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಸಿಗ್ತೀನಿ ಇದರ ಮುಂದುವರೆದ ಭಾಗದೊಂದಿಗೆ. ಬಾಯ್ ಬಾಯ್.